ಆತ್ಮೀಯ ಸ್ನೇಹಿತರೆ, ನಿಂಗಪ್ಪ ಕುಚ್ವಾಳ ಅವರು ಮಾಡುವ ನಮಸ್ಕಾರಗಳು. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರವಾಗಿ ಕೆಲವೊಂದು ಸಂಗತಿಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕೆಂದು ತಮ್ಮಲ್ಲಿ ಆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಬೇಕೆಂಬ ಅಭಿಪ್ರಾಯ ನನ್ನಲ್ಲಿದೆ. ಕಾರಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ರೀತಿಯಾದಂತಹ ಆಯಾಮಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ, ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂತಹ KPSC, ಕರ್ನಾಟಕ ಲೋಕಸೇವಾ ಆಯೋಗ. ಈ ಕರ್ನಾಟಕ ಲೋಕಸೇವಾ ಆಯೋಗವು ದ್ವಿತೀಯ ದರ್ಜೆ ಸಹಾಯಕರನ್ನು, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗಾಗಿ ಈಗಾಗಲೇ ಅರ್ಜಿಗಳನ್ನು ಕರೆದಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸಿದ್ದೀರಿ, ಅಭ್ಯಾಸದಲ್ಲಿ ನಿರತರಾಗಿದ್ದೀರಿ ಎಂಬ ಆಶಾಭಾವನೆ ನಂದು. ಈ ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ನಿನ್ನೆ ರಾಜ್ಯ ಸರ್ಕಾರ ಆದೇಶದ ಮೇರೆಗೆ KPSC ಅವರು ಈ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ, ಅರ್ಜಿ ಸಲ್ಲಿಸಲು ಇನ್ನಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಅರ್ಜಿ ಸಲ್ಲಿಸದೇ ಇರತಕ್ಕಂತಹ ಅಭ್ಯರ್ಥಿಗಳು ಇನ್ನೊಮ್ಮೆ ಆ ಒಂದು ಸುವರ್ಣ ಅವಕಾಶ ನಿಮಗೇನಾಗಿದೆ ಅಂತಂದ್ರೆ ಒದಗಿ ಬಂದಿದೆ. ಅಂತಹ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಿನ್ನೆ ದಿನಾಂಕ ಆ ಆದೇಶ ಏನಾಗ್ತಾ ಇದೆ ಅಂತಂದ್ರೆ ನಿನ್ನೆ ಹೊರಡಿಸಿದ್ದಾರೆ. 1/6/2020 ಅಂದರೆ ಜೂನ್ ತಿಂಗಳು 1ನೇ ತಾರೀಕಿನವರೆಗೆ ನೀವು ಅರ್ಜಿ ಸಲ್ಲಿಸಲು ಒಂದು ಉಪಯುಕ್ತವಾದಂತಹ ಅವಕಾಶ ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ಬಂದೊದಗ್ತಾ ಇದೆ. ಅರ್ಜಿ ಸಲ್ಲಿಸದೇ ಇರತಕ್ಕಂತಹ ಅಭ್ಯರ್ಥಿಗಳು, PUC ಪಾಸಾದಂತಹ ಅಭ್ಯರ್ಥಿಗಳು, ಅರ್ಜಿ ಸಲ್ಲಿಸದೇ ಇರತಕ್ಕಂತಹ ಅಭ್ಯರ್ಥಿಗಳು ಇನ್ನೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಏನಾಗ್ತಾ ಇದೆ ಅಂತಂದ್ರೆ ಇದೊಂದು ಸುವರ್ಣ ಅವಕಾಶ. ಅರ್ಜಿ ಸಲ್ಲಿಸಿದ ನಂತರ ಆ ಒಂದು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿಕ್ಕೆ ಹಲವಾರು ರೀತಿಯಾದಂತಹ ಸಂಪನ್ಮೂಲಗಳು ತಾವು ಕ್ರೋಢೀಕರಣ ಮಾಡಬೇಕಾಗುತ್ತದೆ. ಆ ಸಂಪನ್ಮೂಲಗಳು ಅಂತಂದ್ರೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳನ್ನು ತಾವು ಸಂಗ್ರಹ ಮಾಡಿಕೊಳ್ಬೇಕಾಗ್ತಾ ಇದೆ. ಎಷ್ಟೋ ಅಭ್ಯರ್ಥಿಗಳು ಖಾಸಗಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ತರಬೇತಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮಲ್ಲಿಯೇ ಇರತಕ್ಕಂತಹ ಸಂಪನ್ಮೂಲಗಳನ್ನು ಸಂಗ್ರಹ ಮಾಡಿಕೊಂಡು ನಿರಂತರವಾದಂತಹ ಅಭ್ಯಾಸವನ್ನು ಮಾಡಬಹುದು. ಅದಕ್ಕೆ ಹಲವಾರು ರೀತಿಯಾದಂತಹ ದಾರಿಗಳನ್ನು ನೀವು ಕಾಣಬಹುದು. ಈಗ ಈ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ, ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಥಾತ್ SDA ಮತ್ತು FDA ಹುದ್ದೆಗಳಿಗೆ 2 ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಇದ್ದಾವು. ಆ 2 ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಸಾಮಾನ್ಯ ಕನ್ನಡ. ಸಾಮಾನ್ಯ ಜ್ಞಾನ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಪತ್ರಿಕೆ. ಆ ಸಾಮಾನ್ಯ ಜ್ಞಾನ ನೀವು SLC ವರೆಗಿನ ಅಧ್ಯಯನದಲ್ಲಿ ಇರ್ತಕ್ಕಂತಹ ಪಠ್ಯ ಪುಸ್ತಕಗಳನ್ನು ಏನು ಮಾಡಬೇಕು ಅಂತಂದ್ರೆ ಅಧ್ಯಯನ ಮಾಡಬೇಕು. ಅಂದರೆ 8, 9 ಮತ್ತು 10ನೇ ತರಗತಿಗಳಲ್ಲಿ ಬರ್ತಕ್ಕಂತಹ ಸಮಾಜ ಅಧ್ಯಯನ ವಿಷಯಗಳು ಹಾಗೂ ಸಮಾಜ ವಿಜ್ಞಾನ ವಿಷಯಗಳು, ಇವುಗಳ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಪ್ರಚಲಿತ ಘಟನೆಗಳು ನಿಮಗೆ ಅರಿವಿರಬೇಕು. ಆ ಪ್ರಚಲಿತ ಘಟನೆಗಳು ನಿಮಗೆ ಅರಿವಿರಬೇಕು ಅಂತಂದ್ರೆ ದಿನಪತ್ರಿಕೆಗಳನ್ನು ಅಧ್ಯಯನ ಮಾಡಬೇಕು. ಪ್ರಜಾವಾಣಿ ದಿನಪತ್ರಿಕೆ ಆಗಿರ್ಬೋದು, ವಿಜಯವಾಣಿ ದಿನಪತ್ರಿಕೆಗಳಾಗಿರ್ಬೋದು. ಈ ದಿನಪತ್ರಿಕೆಗಳನ್ನು ನೀವು ದಿನಾಲೂ ಓದ್ತಾ ಹೋದಾಗ ರಾಜಕೀಯ ವಿಷಯಗಳಲ್ಲಿ ಆದಂತಹ ದಾಖಲೆಗಳು, ಆರ್ಥಿಕ ವಿಷಯಗಳಲ್ಲಿ ಆದಂತಹ ದಾಖಲೆಗಳು, ಕ್ರೀಡಾ ಕ್ಷೇತ್ರಗಳಲ್ಲಿ ಆದಂತಹ ದಾಖಲೆಗಳನ್ನು ನಿಮ್ಮದೇ ಆದಂತಹ ಟಿಪ್ಪಣಿ ಮಾಡುತ್ತಾ ಹೋದರೆ
ನೀವೇ ಒಂದು ಮಾಸಪತ್ರಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಒಳ್ಳೆ ರೀತಿಯಾದಂತಹ ಸಮಾಜ ಅಧ್ಯಯನಕ್ಕೆ ವಿಷಯಗಳನ್ನು ಏನು ಮಾಡ್ಬೋದು ಅಂತಂದ್ರೆ ಸಂಗ್ರಹ ಮಾಡಿಕೊಳ್ಬೋದು. ಅದು ಅತ್ಯುತ್ತಮವಾಗಿ ಬರ್ತಾ ಇದೆ. ಇನ್ನು ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಇನ್ನೊಂದು ವಿಷಯ, ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್. ಸಾಮಾನ್ಯ ಕನ್ನಡದ ವಿಷಯವನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಸಾಮಾನ್ಯ ಕನ್ನಡ ವಿಷಯವನ್ನೇ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಈ ಒಂದು ವಿಷಯ ಏನಾಗ್ತಾ ಇದೆ ಅಂತಂದ್ರೆ ಮಾತೃಭಾಷೆ ಸರಳವಾಗಿ ಇರ್ತಾ ಇದೆ. ಇದನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಇದರಲ್ಲಿ ಕಾಣಬಹುದು ಅಂತಕ್ಕಂತಹ ಕನಸು ಅಭ್ಯರ್ಥಿಗಳದ್ದಾಗಿರ್ತೈತಿ. ಯಾಕೆಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ನಾವು ಕ್ಷಣದೊಳಗ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ. ಆದರೆ ನೆನಪಿರಲಿ ವಿದ್ಯಾರ್ಥಿಗಳೇ, ಕನ್ನಡ ವಿಷಯದಲ್ಲಿಯೂ ಸಹ ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಪ್ರಶ್ನೆಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಇಲ್ಲಿ ಸರಳವಾಗಿ ಮೇಲ್ನೋಟಕ್ಕೆ ಕಂಡರೂ ಸಹ ಉತ್ತರ ಏನಾಗ್ತಾ ಇದೆ ಅಂತಂದ್ರೆ ಅತ್ಯಂತ ಗೊಂದಲವಾಗಿ ಕಾಣುತ್ತಿರುತ್ತವೆ. ಯಾವ ಉತ್ತರ ಸರಿ, ಯಾವ ಉತ್ತರ ತಪ್ಪು ಅಂತಕ್ಕಂತಹ ಒಂದು ಮನೋಭಾವನೆ ಏನಾಗ್ತಾ ಇದೆ ಅಂತಂದ್ರೆ ಕಂಡು ಬರ್ತಾ ಇದೆ. ಅಭ್ಯರ್ಥಿಗಳಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳ ನಿವಾರಣೆಗಾಗಿ ನಾನು ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಿರ್ಮಾಣ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಅನ್ನ ಕೊಡಿ, ಅಥವಾ ಈ ಒಂದು ವಿಡಿಯೋ ನಿಮಗೆ ಇನ್ನಷ್ಟು ಇಷ್ಟವಾದಲ್ಲಿ ಅದನ್ನ ಇತರ ನಿಮ್ಮ ಸ್ನೇಹಿತರಿಗೆ, ಗೆಳೆಯರ ಬಳಗಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದನ್ನ ಶೇರ್ ಮಾಡ್ರಿ ಅಂತಕ್ಕಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಸಾಮಾನ್ಯ ಕನ್ನಡ ಅಂತಕ್ಕಂತಹ ವಿಚಾರಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದು ವಿಚಾರಗಳನ್ನ ಏನು ಮಾಡ್ತಾ ಇದ್ದೀನಿ, ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಾಮಾನ್ಯ ಕನ್ನಡದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಹಲವಾರು ರೀತಿಯಾದಂತಹ ಒಂದು ಆಯಾಮಗಳನ್ನ ಏನ್ ಮಾಡಿರ್ತಾರ ಅಂತಂದ್ರ ಕೇಳಿರ್ತಾರ. ಏನು ಅಂತಂದ್ರೆ ಸಾಮಾನ್ಯ ಕನ್ನಡದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಏನಾಗ್ತಾ ಇದೆ ಅಂತಂದ್ರೆ ಸಂಬಂಧಿಸಿದ ಪ್ರಶ್ನೆಗಳು. ಅಭ್ಯರ್ಥಿಗಳು ಏನ್ ಮಾಡಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಮಾರುಕಟ್ಟೆದ ಪುಸ್ತಕ ಮಳಿಗೆಯೊಳಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಲಭ್ಯ ಆಗ್ತಾ ಇದ್ದಾವು. ಆದರೆ ಆ ಲಭ್ಯತೆ ಪರಿಪೂರ್ಣತೆ ಅಲ್ಲ. ಯಾಕೆ ಪರಿಪೂರ್ಣತೆ ಅಲ್ಲ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿಯೇ ನಮ್ಮಲ್ಲಿ ಇರ್ತಕ್ಕಂತಹ ಪುಸ್ತಕಗಳ ಕೊರತೆ ಏನಾಗ್ತಾ ಇದೆ ಅಂತಂದ್ರೆ ಇನ್ನೂ ಸಹ ಕಾಣ್ತಾ ಇದೆ. ಆ ಕೊರತೆಯನ್ನ ನಿವಾರಿಸಲು ಸಲುವಾಗಿಯೇ ಇಂತಹ ಯೂಟ್ಯೂಬಿನಲ್ಲಿ ವಿಡಿಯೋ ಕ್ಲಿಪ್ಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವುಗಳನ್ನ ನೋಡಿ ಅದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂಬ ಆಶಾಭಾವನೆ ನಮ್ಮದಾಗ್ತಾ ಇದೆ. ಸಾಮಾನ್ಯ ಕನ್ನಡದಲ್ಲಿ ಹಲವಾರು ರೀತಿಯಾದಂತಹ ಆಯಾಮಗಳು ಅಂತ ಹೇಳಿದೆ. ಏನು ಅಂತಂದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೇಳ್ತಾ ಇದ್ದಾರೆ. ಅವುಗಳ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ವಾಕ್ಯ ಕ್ರಮಬದ್ಧ ಜೋಡಣೆಯ ವಿಚಾರಗಳನ್ನ ಕೇಳ್ತಾ ಇದ್ದಾರೆ. ಗಾದೆಗಳ ಅರ್ಥ ವಿವರಣೆಯನ್ನ ಕೇಳ್ತಾ ಇದ್ದಾರೆ. ಶಬ್ದಗಳಿಗೆ ಸಮಾನ ಅರ್ಥವನ್ನ ಕಂಡು ಹಿಡಿಯಿರಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕಾವ್ಯ ಛಂದಸ್ಸಿನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕಾವ್ಯ ಛಂದಸ್ಸು ಅಂತಂದ್ರ ಅವುಗಳೊಳಗ ಅಂಶಗಣಗಳು, ಮಾತ್ರಾಗಣಗಳು ಹಾಗೂ ಅಂಶಗಣ, ಮಾತ್ರಾಗಣ ಹಾಗೂ ಅಕ್ಷರಗಣಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಏನು, ಅಂಶಗಣ ಅಂದ್ರೆ ಏನು, ಅಂಶಗಣದಲ್ಲಿ ಬರ್ತಕ್ಕಂತಹ ಪ್ರಭೇದಗಳು ಎಷ್ಟು, ಬ್ರಹ್ಮಗಣ ಅಂದ್ರೆ ಏನು, ವಿಷ್ಣುಗಣ ಅಂದ್ರೆ ಏನು, ರುದ್ರಗಣ ಅಂದ್ರೆ ಏನು, ಈ ಎಲ್ಲ ವಿಚಾರಗಳನ್ನ ಅಲ್ಲಿ ಕೇಳ್ತಾ ಇದ್ದಾರೆ ಛಂದಸ್ಸಿನಲ್ಲಿ. ಅಂಶಗಣದಲ್ಲಿ ಬರ್ತಕ್ಕಂತಹ ಕಾವ್ಯ ಛಂದಸ್ಸುಗಳು ಯಾವುವು, ಆ ಕಾವ್ಯ ಛಂದಸ್ಸಿನ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯದೊಳಗ ಯಾವ ಕಾವ್ಯಗಳು ನಿರ್ಮಾಣ ಆಗಿದ್ದಾವು, ಈ ಎಲ್ಲ ರೀತಿಯಾದಂತಹ ಒಳ ರೀತಿಯಾದಂತಹ ವಿಚಾರಗಳು ಏನಾಗ್ತಾ ಇದೆ ಅಂತಂದ್ರೆ ಛಂದಸ್ಸಿನಲ್ಲಿ ಬರ್ತಾ ಇದೆ. ಮಾತ್ರಗಣ ಛಂದಸ್ಸ ಅಂದ್ರೆ ಏನು, ಎಷ್ಟು ಮಾತ್ರಗಳಿಗೆ ಒಂದು ಮಾತ್ರೆಗಳಂತ ಕರಿಬೇಕು, ಯಾವುದನ್ನ ಲಘು ಅಂತ ಕರಿಬೇಕು, ಯಾವುದನ್ನ ಗುರು ಅಂತ ಕರಿಬೇಕು, ಹೀಗೆ ಒಳ ಆಯಾಮಗಳು ಇದ್ದಾವು. ಇವುಗಳ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಅಕ್ಷರ ವೃತ್ತಗಳು.
ಅವುಗಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವರ್ಣವೃತ್ತಗಳು ಅಂತ ಕರೀತಾ ಇದ್ದೀವಿ. ಈ ವರ್ಣವೃತ್ತಗಳಿಗೆ ಇಲ್ಲಿ 6 ತೆರನಾದಂತಹ ವರ್ಣವೃತ್ತಗಳು ನಮ್ಮಲ್ಲಿ ಏನಾಗ್ತಾ ಇದ್ದಾವೆ ಅಂತಂದ್ರೆ ಬಳಕೆಗೊಂಡಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸಾಮಾನ್ಯವಾಗಿ ಖ್ಯಾತ ಕರ್ನಾಟಕ ವೃತ್ತಗಳೆಂದೇ ಏನಾಗಿದ್ದಾವು ಅಂತಂದ್ರೆ ಪ್ರಚಲಿತ ಮತ್ತು ಪ್ರಖ್ಯಾತ ಆಗಿದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇಂತಹ ಒಂದು ಪ್ರಶ್ನೆಗಳು ಬರ್ತಾ ಇದ್ದಾವು. ಇನ್ನ ಗುಂಪಿಗೆ ಸೇರದ ಪದ, 3 ಪದಗಳು ಒಂದೇ ತೆರನಾಗಿ ಕಾಣ್ತಾ ಇದ್ದಾವು. ಒಂದು ಪದ 3ಕ್ಕಿಂತಲೂ ಭಿನ್ನವಾಗಿರ್ತೈತಿ. ಗುಂಪಿಗೆ ಸೇರದ ಪದಗಳು ಏನಾಗಿರ್ತಾವು ಅಂತಂದ್ರ ಕಂಡು ಬರ್ತಾ ಇದ್ದಾವು. ಇನ್ನ ಅನ್ಯ ಭಾಷಾ ಪದವನ್ನ ಗುರುತಿಸಿ, 3 ಕನ್ನಡ ಭಾಷೆಯ ಪದಗಳು ಇರ್ತಾವು. ಇನ್ನೊಂದು ಏನಾಗಿರ್ತೈತೆ ಅಂದ್ರೆ ಕನ್ನಡ ಭಾಷೆಯನ್ನ ಹೊರತುಪಡಿಸಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿರ್ತಾರ. ಅವುಗಳನ್ನ ಗುರುತಿಸುವಂತಹ ಕೆಲಸ ಏನಾದ ಆಗಬೇಕು ಅಂತಂದ್ರೆ ನಮ್ಮದಾಗಬೇಕು. ಇನ್ನ ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ನುಡಿಗಟ್ಟಿನ ಸರಿಯಾದ ಅರ್ಥ ಗ್ರಹಿಸಿ, ನುಡಿಗಟ್ಟಿನ ಸರಿಯಾದ ಅರ್ಥ ಗ್ರಹಿಸಿ ಅಂತಕ್ಕಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರ. ನುಡಿಗಟ್ಟುಗಳು ನಮಗೆ ಸಾಮಾನ್ಯವಾಗಿ ತಿಳಿತಾ ಇದ್ದಾವು. ಅಂತಹ ನುಡಿಗಟ್ಟುಗಳಿಗೆ ನಾವು ಸರಿಯಾದ ಅರ್ಥವನ್ನ ಗ್ರಹಿಸಬೇಕು. ವಿರುದ್ಧಾರ್ಥಕ ಪದಗಳು ಸಹಜವಾಗಿ ನಿಮಗೆ ಪರಿಚಿತವಾದಂತಹ ವಿರುದ್ಧಾರ್ಥಕ ಪದಗಳು ಏನಾಗಿರ್ತಾವು ಅಂತಂದ್ರೆ ಅಲ್ಲಿ ಕೇಳಲಾಗ್ತಾ ಇದೆ. ಅವುಗಳನ್ನ ಸಂಗ್ರಹ ಮಾಡಬೇಕು, ಅವುಗಳನ್ನ ಅಧ್ಯಯನ ಮಾಡಬೇಕು, ಅದರ ಒಂದು ವಿಚಾರಗಳನ್ನ ಅರಿತುಕೊಳ್ಳತಕ್ಕಂತಹ ಕೆಲಸ ಏನಾಗಬೇಕು ಅಂತಂದ್ರೆ ನಿಮ್ಮದಾಗಬೇಕು. ಇನ್ನು ಅತಿ ಸಮೀಪದ ಸಾಮಾನ್ಯ ಅರ್ಥ ಪದವನ್ನ ಗುರುತಿಸಿ, ಅತಿ ಸಮೀಪದ ಸಾಮಾನ್ಯ ಪದ ಅರ್ಥವನ್ನ ಗುರುತಿಸಿ ಎಂಬ ವಿಚಾರವನ್ನ ಹೇಳ್ತಾ ಇದ್ದಾರ. ವಾಕ್ಯ ವಿಭಜನೆಯನ್ನ ಕಾಣ್ತಾ ಇದ್ದೀವಿ. ವಾಕ್ಯಗಳಲ್ಲಿ ದೋಷವನ್ನ ಕಂಡು ಹಿಡಿಯುವುದು ಅಂತಕ್ಕಂತಹ ವಿಚಾರಗಳು, ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರ. ಪದಗಳನ್ನ ಸುಧಾರಿಸಿ, ಇಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದಾರ ಅಂತಂದ್ರೆ ಕೇಳ್ತಾ ಇದ್ದಾರ. ಮುಖ್ಯವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈ ಸಾಮಾನ್ಯ ಕನ್ನಡ ಪತ್ರಿಕೆಯೊಳಗ SDA ಮತ್ತು FD ಒಳಗ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದಾರ ಅಂತಂದ್ರ ಕೇಳ್ತಾ ಇದ್ದಾರ. ಬಹುವಾಕ್ಯ ಜೋಡಣೆ ಅಂತಕ್ಕಂತಹ ಪ್ರಶ್ನೆಗಳು ಬರ್ತಾವು. PQRS ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರ. ಇವುಗಳ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಡ್ತಾ ಇದ್ದಾರ. ಅಂದ್ರೆ ಏನು, ಗದ್ಯ ಭಾಗವನ್ನ ಓದಿ ಅರ್ಥೈಸಿಕೊಂಡಂತಹ ಅರ್ಥೈಸಿಕೊಂಡಂತಹ ಟಿಪ್ಪಣಿ ಭಾಗಕ್ಕೆ, ಓದಿದ ಭಾಗಕ್ಕೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾರ. ಅವುಗಳನ್ನ ಅಲ್ಲಿಯೇ ಇರತಕ್ಕಂತಹ ಉತ್ತರಗಳನ್ನ ಸರಿಯಾಗಿ ಗುರುತಿಸುವುದೇನಾಗ್ತಾ ಇದೆ ಅಂತಂದ್ರೆ ಅಭ್ಯರ್ಥಿಗಳ ಕೆಲಸ ಆಗ್ತಾ ಇದೆ. ಇನ್ನ ವಾಕ್ಯದಲ್ಲಿ ಖಾಲಿ ಭಾಗದಲ್ಲಿ ಇರಬೇಕಾದಂತಹ ಪದಗಳನ್ನ ಕೊಡ್ತಾ ಇದ್ದಾರೆ. ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ಬೋದು, ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ಬೋದು, ಅವುಗಳನ್ನ ಅಲ್ಲಿಯೇ ಗುರುತಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಬಹುಮುಖ್ಯವಾಗಿ ಇಲ್ಲಿ ವ್ಯಾಕರಣದೊಳಗೆ ನಾವು ಏನ್ ಮಾಡಬೇಕು ಅಂತಂದ್ರೆ ಸಮಾನಾಂತರ ಪದಗಳ ಅರ್ಥಗಳನ್ನ ಗುರುತಿಸುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮಾಡಬೇಕಾದಂತಹ ಮುಖ್ಯ ಕೆಲಸ ಏನು ಅಂತಂದ್ರೆ 8, 9, 10ನೇ ತರಗತಿಯ ಕನ್ನಡ ಭಾಷಾ ಪುಸ್ತಕಗಳನ್ನ ನೀವು ನೋಡ್ಬೇಕಾಗ್ತೈತಿ. ಪ್ರತಿಯೊಂದು ಪಾಠದ ನಂತರ ಏನಾಗ್ತಾ ಇದೆ ಅಂತಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಭಾಷಾ ಅಭ್ಯಾಸವನ್ನ ಕೇಳ್ತಾ ಇದ್ದಾರೆ. ಆ ಪಾಠದಲ್ಲಿ ಬರ್ತಕ್ಕಂತಹ ಕಠಿಣ ಪದಗಳ ಅರ್ಥವನ್ನ ಹೇಳಿರ್ತಾರೆ. ಅದಕ್ಕೆ ಮುಂದೆ ಸಮಾನಾರ್ಥರವಾದಂತಹ ಪದಗಳನ್ನ ಗುರುತಿಸ್ತಾರ. ಆ ಪದಗಳನ್ನ ನೀವು ಒಂದು ಕಡೆ ಬರೆದು ಏನ್ ಮಾಡಬೇಕು ಅಂತಂದ್ರೆ ಸಂಗ್ರಹ ಮಾಡಬೇಕು. ಇನ್ನ ಇದರ ಜೊತೆಗೆ ಏನಾಗಬೇಕು ಅಂತಂದ್ರೆ ಸಾಮಾನ್ಯ ವ್ಯಾಕರಣ ಪುಸ್ತಕವನ್ನ ತೆಗೆದುಕೊಳ್ಳಬೇಕು. ಆ ಸಾಮಾನ್ಯ ವ್ಯಾಕರಣ ಪುಸ್ತಕದೊಳಗ ಬರ್ತಕ್ಕಂತಹ ವಿಚಾರಗಳು ಸಂಧಿ, ಸಮಾಸ, ನಾಮಪದ, ಅವಯಗಳು, ವಿಭಕ್ತಿ ಪ್ರತ್ಯಯಗಳು, ಕಾಲ ಪ್ರತ್ಯಯಗಳು, ಇವೆಲ್ಲವನ್ನ ಏನ್ ಮಾಡಬೇಕು ಅಂತಂದ್ರೆ ಅವಲೋಕನ ಮಾಡಿಕೊಂಡು ನೀವು ಪರೀಕ್ಷೆಗೆ ತಯಾರಿ ಆಗಬೇಕು. ಇದರ ಜೊತೆಗೆ ಏನಾಗಬೇಕು ಅಂತಂದ್ರೆ ಇನ್ನಷ್ಟು ಸಾಮಾನ್ಯ ಪದಗಳ ಅರ್ಥ ನಿಮಗೆ ತಿಳಿಬೇಕು ಅಂತಂದ್ರೆ ಒಂದು ಸಣ್ಣದಾದಂತಹ ಶಬ್ದಕೋಶವನ್ನ ಅರ್ಥಾತ್ ಡಿಕ್ಷನರಿಯನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಸಂಗ್ರಹ ಮಾಡಬೇಕು. ಅವುಗಳಲ್ಲಿ ಬರ್ತಕ್ಕಂತಹ ಪದಗಳನ್ನ, ಹಳೆಗನ್ನಡದ ಪದಗಳು ಯಾವುವು, ಹೊಸಗನ್ನಡದ ಪದಗಳು ಯಾವುವು, ಅವುಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಹೀಗೆ ಇದು ಏನಾಗ್ತಾ ಇದೆ ಅಂತಂದ್ರೆ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ವಿಚಾರಗಳು, ಈ ಎಲ್ಲ ವಿಚಾರಗಳನ್ನ ನಿಮಗೆ ಸರಳವಾಗಿ ತಿಳಿಸುವಂತಹ ಒಂದು ಕೆಲಸಕ್ಕೆ ನಾನು ಏನಾಗ್ತಾ ಇದ್ದೀನಿ ಅಂತಂದ್ರೆ ಸಿದ್ಧನಾಗ್ತಾ ಇದ್ದೀನಿ. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನ ತಮ್ಮ ಮುಂದೆ ಅಭಿವ್ಯಕ್ತಗೊಳಿಸ್ಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ
ಅನಿ ಆಗ್ತಾ ಇದ್ದೀನಿ. ನಮ್ಮ ಓದಿನ ಮಟ್ಟ ಯಾವ ರೀತಿಯಾಗಿ ಇರಬೇಕು? ಕೇವಲ ಪರೀಕ್ಷೆಯನ್ನ ತಯಾರು ಮಾಡಿಕೊಂಡು ನಾವು ಪರೀಕ್ಷೆಗೆ ಅರ್ಜಿ ಹಾಕಿ ಕುಳಿತುಕೊಂಡು ಪರೀಕ್ಷೆಗೆ ಹೋಗಿ ಪರೀಕ್ಷೆಯನ್ನ ಬರೆದರೆ ಅಲ್ಲಿ ಯಶಸ್ಸನ್ನ ಕಾಣೋದಿಲ್ಲ. ಯಶಸ್ಸಿನ ಗುಟ್ಟು ಹೆಂಗಿರಬೇಕು, ಯಶಸ್ಸಿನ ತಯಾರಿ ಹೆಂಗಿರಬೇಕು ಅಂತಂದ್ರೆ ನಾವು ನಿರಂತರವಾದಂತಹ ಅಧ್ಯಯನ ಇರಬೇಕು. ಎಷ್ಟು ನಿರಂತರವಾದಂತಹ ಅಧ್ಯಯನ ಇರಬೇಕು ಅಂತಂದ್ರೆ ಯಾವುದೇ ಪರೀಕ್ಷೆ ಇರಲಿ, ಆ ಪರೀಕ್ಷೆಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಕನಿಷ್ಠ ಒಂದು ದಿನದ ಅವಧಿಯೊಳಗ 6 ರಿಂದ 7 ಗಂಟೆಯ ಅವಧಿಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಈ ಓದಿನ ಅವಧಿಗೆ ಮೀಸಲಾಗಿ ಇಡಬೇಕು. ಆಯಾ ವಿಚಾರಗಳನ್ನು ನಾವು ಅತ್ಯಂತ ವಿನಮ್ರತೆಯಿಂದ ನಾವು ಅಧ್ಯಯನ ಮಾಡಿದರೆ ಏನಾಗ್ತಾ ಇದೆ ಅಂತಂದ್ರೆ ಆ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿರಂತರವಾದಂತಹ ಅಧ್ಯಯನ ಅಭ್ಯರ್ಥಿಗಳಲ್ಲಿ ಇತ್ತು ಅಂತಂದ್ರೆ ಯಶಸ್ಸು ಗುರಿ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಅದು ನಮ್ಮ ಬೆನ್ನ ಹಿಂದೆನೆ ಏನಾಗ್ತಾ ಇದೆ ಅಂತಂದ್ರೆ ಬಂದು ನಿಲ್ತಾ ಇದೆ. ಆ ಓದಿನ ಅವಧಿಯನ್ನ ವಿಭಾಗ ಮಾಡಿಕೊಳ್ಳುವುದು ಏನಾಗ್ತಾ ಇದೆ ಅಂತಂದ್ರೆ ಅಭ್ಯರ್ಥಿಗಳ ಮೇಲೆ ಬಿಟ್ಟಂತಹ ವಿಚಾರಗಳು. ಎಲ್ಲ ವಿಚಾರಕ್ಕೂ ಇವತ್ತೇನಾಗ್ತಾ ಇದೆ, ಎಲ್ಲ ಪರೀಕ್ಷೆ ತಯಾರಿಗೂ ಇವತ್ತೇನಾಗ್ತಾ ಇದೆ, ಸಾಕಷ್ಟು ರೀತಿಯಾದಂತಹ ಒಂದು ಸಂಪನ್ಮೂಲಗಳು ಇವತ್ತಿನ ಅಭ್ಯರ್ಥಿಗಳಿಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಲಭ್ಯ ಆಗ್ತಾ ಇದ್ದಾವು. ಸಂಪನ್ಮೂಲಗಳಿಗಾಗಿ ಹಲವಾರು ರೀತಿಯಾದಂತಹ ಪಠ್ಯ ಪುಸ್ತಕಗಳು ಇವತ್ತು ಮಾರುಕಟ್ಟೆಯೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಲಭ್ಯ ಆಗ್ತಾ ಇದೆ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ. ಅದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಪ್ರಸ್ತುತಪಡಿಸ್ತಕ್ಕಂತಹ ಈ ವಿಡಿಯೋ ಪಾಠಗಳನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಮೇಲಿಂದ ಮೇಲೆ ನೋಡಿ ಆಲಿಸಿ ಅದನ್ನ ಅರ್ಥೈಸಿಕೊಂಡು ಏನಾಗಬೇಕು ಅಂತಂದ್ರೆ ಮೇಲಿಂದ ಮೇಲೆ ಓದಿದಂತಹ ವಿಚಾರಗಳನ್ನ ಮನನ ಮಾಡಿಕೊಳ್ಬೇಕು, ಪುನರ್ಮನನವನ್ನ ಮಾಡಬೇಕು, ಪುನರ್ ಪರಿಶೀಲನೆಯನ್ನ ಮಾಡಿಕೊಂಡು ಒಂದು ವಿಷಯದ ಮೇಲೆ ಏನಾಗಬೇಕು ಅಂತಂದ್ರೆ ನಾವು ಪ್ರಭುತ್ವವನ್ನ ಸಾಧಿಸಬೇಕು. ಅಂತಹ ಒಂದು ಪ್ರಭುತ್ವ ಸಾಧಿಸಿದಾಗ ಮಾತ್ರ ಪರೀಕ್ಷೆಯಲ್ಲಿ ನಡೀತಕ್ಕಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬಂದರೂ ಯಾವುದೇ ರೀತಿಯಾದಂತಹ ಭಯಭೀತರಾಗದೆ ಅಂಜದೆ ನಾವು ಏನ್ ಮಾಡಬಹುದು ಅಂತಂದ್ರೆ ಆ ಪರೀಕ್ಷೆಯನ್ನ ನಾವು ಸರಳವಾಗಿ ಲೀಲಾಜಾಲವಾಗಿ ಎದುರಿಸಿ ಆ ಪರೀಕ್ಷೆಯೊಳಗೆ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂತಹ ಅರಿವು ನಿಮ್ಮದಾದಾಗ ಮಾತ್ರ ಆ ಪರೀಕ್ಷೆ ಎಂಬ ಯಶಸ್ಸಿನ ಮೆಟ್ಟಲು, ಯಶಸ್ಸಿನ ಹಾದಿ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಮ ಕಡೆಗೆ ಬರ್ತಾ ಇದೆ. ಈ ಪ್ರಶ್ನೆಯನ್ನ ನಾನು ಬಿಡಿಸಬಲ್ಲೆ, ಈ ಪ್ರಶ್ನೆಗೆ ನಾನು ಸರಿಯಾದ ಉತ್ತರವನ್ನ ಕಂಡುಕೊಳ್ಳಬಲ್ಲೆ ಅಂತಕ್ಕಂತಹ ಆತ್ಮವಿಶ್ವಾಸದ ತಯಾರಿ ನಿಮ್ಮಲ್ಲಿ ಇದ್ದಾಗ ಮಾತ್ರ. ಹಾಗಾಗಿ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಉಪಯುಕ್ತವಾದಂತಹ ವಿಡಿಯೋಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೇಲಿಂದ ಮೇಲೆ ನಿಮಗೆ ಅಪ್ಲೋಡ್ ಮಾಡುತ್ತಾ ಹೋಗ್ತಾ ಇದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನಿಮ್ಮ ತಯಾರಿಯನ್ನ ಮಾಡಿಕೊಳ್ಳ್ರಿ ಅಂತಕ್ಕಂತಹ ಒಂದು ವಿಚಾರವನ್ನ, ಕಿವಿ ಮಾತನ್ನ, ಸಲಹೆಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ಈ ಸಾಮಾನ್ಯ ಕನ್ನಡದಲ್ಲಿ ಬರ್ತಕ್ಕಂತಹ ಒಂದು ವಿಚಾರವನ್ನ ಅಂದ್ರೆ ಏನು, ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ತಿಳಿಸಲ್ಪಡ್ತಾ ಇದ್ದೀನಿ. ಏನು ಅಂತಂದ್ರೆ ಗುಂಪಿಗೆ ಸೇರದ ಪದ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಷ್ಟು ಪ್ರಶ್ನೆಗಳು ಅಂತಂದ್ರೆ ಸರಿಸುಮಾರು 5 ರಿಂದ 6 ಪ್ರಶ್ನೆಗಳನ್ನ ಕೇಳ್ತಾರ. ಏನು ಅಂತಂದ್ರೆ ಗುಂಪಿಗೆ ಸೇರದ ಪದ ಅಂತ ಕೇಸಿ ನಿಮಗೆ ಏನ್ ಮಾಡ್ತಾ ಇದ್ದಾರ ಅಂತಂದ್ರೆ 4 ಆಯ್ಕೆಗಳನ್ನ ಕೊಡ್ತಾ ಇದ್ದಾರ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇದು ಒಂದು ಕಳೆದ ಸಾಲಿನ ಪ್ರಶ್ನೆಯೊಳಗೆ ಏನ್ ಮಾಡಿದ್ದಾರ ಅಂತಂದ್ರೆ ಕೇಳಲ್ಪಟ್ಟಿದ್ದಾರ. ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಲ್ಪಟ್ಟಿದ್ದಾರ ಅಂತಂದ್ರೆ ಅಶ್ವತ್ಥಾಮನ್ ಅಂತಕ್ಕಂತಹ ಒಂದು ಪ್ರಶ್ನೆ, ಇದೊಂದು ಆಯ್ಕೆ. ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಗಂಗಾ ಅವತರಣ ಅಂತಕ್ಕಂತಹದ್ದು ಇನ್ನೊಂದು ಪ್ರಶ್ನೆ. ಇದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಇನ್ನೊಂದು ಪ್ರಶ್ನೆಯನ್ನ ಏನ್ ಮಾಡ್ತಾ ಇದ್ದಾರ ಅಂತಂದ್ರೆ ಕೇಳ್ತಾ ಇದ್ದಾರ 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆ. ಇದರ ಜೊತೆಗೆ ಇನ್ನೊಂದು ಸಾವಿರಾರು ನದಿಗಳು. ಇವು 4 ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದಾರ ಅಂತಂದ್ರೆ ನಿಮಗೆ ಕೇಳ್ತಾ ಇದ್ದಾರ. ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು, ಇಂತಹ ಪ್ರಶ್ನೆಗಳು ಏನಾಗ್ತಾ ಇದಾವು ಅಂತಂದ್ರೆ
5ರಿಂದ 6 ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರ. ಇವುಗಳನ್ನ ಎದುರಿಸುವಂತಹ ಕೆಲಸ ನಿಮ್ಮದಾಗಬೇಕು. ಮೇಲ್ನೋಟಕ್ಕೆ ನೋಡಿದಾಗ ಸಾಹಿತ್ಯ ಚರಿತ್ರೆಯನ್ನು ಓದಿದ್ರಿ ಅಂತಂದ್ರೆ ಈ ಒಂದು ಗುಂಪಿಗೆ ಸೇರುವಂತಹ ಪದ ಯಾವುದು, ಗುಂಪಿಗೆ ಸೇರದೇ ಇರ್ತಕ್ಕಂತಹ ಪದ ಯಾವುದು ಅನ್ನೋದನ್ನ ನೀವು ತಟ್ಟನೆ ಏನು ಮಾಡ್ಬೋದು ಅಂತಂದ್ರೆ ಆ ಉತ್ತರಕ್ಕೆ ಒಂದು ಟಿಕ್ಕನ್ನ ಹಾಕ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 4 ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ. ಅಶ್ವತ್ಥಾಮನ್ ಅನ್ನೋದು ಒಂದು ಕೃತಿ, ಗಂಗಾವತರಣ ಅನ್ನೋದು ಒಂದು ಕೃತಿ, 7 ಸುತ್ತಿನ ಕೋಟೆ ಅನ್ನೋದು ಒಂದು ಕೃತಿ, ಸಾವಿರಾರು ನದಿಗಳು ಅಂತಕ್ಕಂಥದ್ದು ಏನಾಗ್ತಾ ಇದೆ ಅಂತಂದ್ರೆ ಇನ್ನೊಂದು ಕೃತಿ. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಏನಂತಂದ್ರೆ ಇವು ಯಾವ ಕೃತಿಗಳು ಅನ್ನೋದನ್ನ ನಿಮಗ್ ಗೊತ್ತಿರಬೇಕು. ಯಾವ ಕೃತಿಗಳು ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರ ಇಲ್ಲಿ 3 ಒಂದೇ ತೆರನಾದಂತಹ ಕೃತಿಗಳಿದ್ದಾವು, ಒಂದು ಕೃತಿ ಮಾತ್ರ ಭಿನ್ನವಾಗೈತಿ. ಯಾವುದು ಅಂತಂದ್ರ ಆ ಭಿನ್ನವಾದಂತಹ ಕೃತಿ ಯಾವುದು ಅಂತಂದ್ರ ಅಶ್ವತ್ಥಾಮನ್. ಯಾಕೆ ಅಂತಂದ್ರೆ ಅಶ್ವತ್ಥಾಮನ್ ಅನ್ನೋದೇನಾಗ್ತಾ ಇದೆ ಅಂತಂದ್ರ ಇದೊಂದು ನಾಟಕ ಕೃತಿ. BM ಶ್ರೀಕಂಠಯ್ಯನವರು ರಚನೆ ಮಾಡಿದಂತಹ ಒಂದು ಭಾವಾನುವಾದ ನಾಟಕ ಕೃತಿ. ಅಂದ್ರೆ ಏನು, ಎಜಾಕ್ಸ್ ಅಂತಕ್ಕಂತಹ ಒಂದು ಅನ್ಯ ಭಾಷೆಯ ಕೃತಿಯನ್ನ ಏನ್ ಮಾಡಿದ್ದಾರ ಅಂತಂದ್ರೆ ಕನ್ನಡ ಭಾಷೆಗೆ ಭಾವಾನುವಾದ ಮಾಡಿ ರಚನೆ ಮಾಡಿದ್ದಾರ. ಇನ್ನು ಉಳಿದಂತಹ ಈ 3 ಕೃತಿಗಳು ಏನಾಗ್ತಾ ಇದಾವು ಅಂತಂದ್ರೆ ಕವನ ಸಂಕಲನಗಳು. ಗಂಗಾವತರಣ, 7 ಸುತ್ತಿನ ಕೋಟೆ, ಸಾವಿರಾರು ನದಿಗಳು ಅಂತಕ್ಕಂತಹ ಈ 3 ಪ್ರಶ್ನೆಗಳು ಏನಾಗಿದ್ದಾವು ಅಂತಂದ್ರೆ ಕವನ ಸಂಕಲನಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರಗಳಾಗಿದ್ದಾವು. ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ ಅಶ್ವತ್ಥಾಮನ್. ಇದೊಂದು ನಾಟಕ ಪ್ರಕಾರ, ಇದು ಕವನ ಸಂಕಲನ ಪ್ರಕಾರ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಗಂಗಾ ಅವತಾರಣ ಅನ್ನೋದನ್ನ ಅಂಬಿಕಾತನ ಎದತ್ತೆ ಬೇಂದ್ರೆಯವರು ರಚನೆ ಮಾಡಿದ್ದಾರ. 7 ಸುತ್ತಿನ ಕೋಟೆ ಅಂತಕ್ಕಂತಹ ಒಂದು ಕವನ ಸಂಕಲನವನ್ನ ರಾಮಚಂದ್ರ ಶರ್ಮ ಅವರು ರಚನೆ ಮಾಡಿದ್ದಾರ. ಸಾವಿರಾರು ನದಿಗಳನ್ನುವುದನ್ನ ದಲಿತ ಕವಿ ಪ್ರೊಫೆಸರ್ ಸಿದ್ಧಲಿಂಗಯ್ಯನವರು ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರ. ಈ ರೀತಿಯಾದಂತಹ ಉತ್ತರಗಳು ನಿಮಗೆ ಗೊತ್ತಿದ್ದು ಅಂತಂದ್ರ 4 ಆಯ್ಕೆಗಳು ನಿಮ್ಗೆ ಗೊತ್ತಿದ್ದು ಅಂತಂದ್ರ ಆ ಆಯ್ಕೆಯೊಳಗ ನಿಮ್ಮ ಆಯ್ಕೆ ಸೂಕ್ತ ಯಾವುದು ಅನ್ನೋದು ನಿಮಗೆ ಏನಾಗ್ತಾ ಇದೆ ಅಂತಂದ್ರ ಅಲ್ಲಿ ಗೋಚರ ಆಗ್ತೈತಿ. ಕೇವಲ ಕಂಠಪಾಠ ಮಾಡಿ ಉತ್ತರಗಳನ್ನ ಕಂಡುಕೊಳ್ಳಿಕ್ಕೆ ಯಾವ ಅಭ್ಯರ್ಥಿಗಳು ಪ್ರಯತ್ನವನ್ನ ಪಡಬಾರದು. ಎಷ್ಟು ಅಧ್ಯಯನ ಮಾಡ್ತಾ ಇದ್ದೀರೋ, ಎಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ದಾರೋ ಅವಾಗ ಮಾತ್ರ ನೀವು ಅದರೊಳಗೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಇಂತಹ ಪ್ರಶ್ನೆಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾಗ್ತಾ ಇದ್ದಾವು ಅಂತಂದ್ರೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಾವು. ಹಾಗಾಗಿ ಅಭ್ಯರ್ಥಿಗಳೇ, ಸ್ನೇಹಿತರೆ, ಈ ಒಂದು ಪರೀಕ್ಷೆ ತಯಾರಿ ಹೆಂಗೆ ಇರಬೇಕು ಅನ್ನೋದಕ್ಕ ಈ ಒಂದು ಪ್ರಶ್ನೆ ಏನಾಗ್ತಾ ಇದೆ ಅಂತಂದ್ರೆ ನಿಮ್ಗೆ ಉದಾಹರಣೆಯಾಗಿ ನಾನು ತಿಳಿಸಲ್ಪಡ್ತಾ ಇದ್ದೀನಿ. ಇನ್ನ ಮುಂದಿನ ಹಂತದೊಳಗ ಇದೇ ರೀತಿಯಾದಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವು, ಅವುಗಳಿಗೆ ಸಂಬಂಧಪಟ್ಟಂತಹ ಒಳ ಉತ್ತರಗಳು ಎಂತಹದು, ಯಾವ ರೀತಿಯಾದಂತಹ ಒಂದು ತಯಾರಿಯನ್ನ ನೀವು ಮಾಡಿಕೊಳ್ಬೇಕು ಅಂತಕ್ಕಂತಹ ಅಭಿಪ್ರಾಯಗಳನ್ನ ಮೇಲಿಂದ ಮೇಲೆ ನಾವು ಈ ವಿಡಿಯೋ ಪಾಠಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಪಾಠಗಳನ್ನ ಆಲಿಸಿರಿ. ಆ ವಿಡಿಯೋ ಪಾಠಗಳಿಗೆ ನಿಮ್ಮದೇ ಆದಂತಹ ಒಂದು ಸಮ್ಮತಿಯನ್ನ ಸೂಚಿಸಿರಿ. ಅಂದ್ರೆ ಏನು, ಆ ವಿಡಿಯೋ ಪಾಠಗಳು ಇಷ್ಟ ಆದಲ್ಲಿ ಒಂದು ಲೈಕ್ ಅನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕೊಡ್ಬೇಕಾಗ್ತೈತಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಪಾಠಗಳನ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಆ ಶೇರ್ ಮಾಡಿಕೊಂಡು ಈ ಪಾಠಗಳಿಗೆ ಒಂದು ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬಾರದು ಅಂತಕ್ಕಂತಹ ವಿಚಾರಗಳನ್ನ ನಾನು ನಿಮಗೆ ಈ ಮೂಲಕ ತಿಳಿಸಲ್ಪಡ್ತಾ ಇದ್ದೀನಿ. ಇಂತಹ ಪಾಠಗಳನ್ನ ಮೇಲಿಂದ ಮೇಲೆ ನೋಡುತ್ತಾ ಪಾಠಗಳನ್ನ ಮನನ ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಡ್ರಿ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಪಾಠದೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತಾ ಇದ್ದೀನಿ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು.